ನಮಸ್ಕಾರ ರೀ ಎಲ್ಲರಿಗೂ. ಇವತ್ತಿನ ದಿವಸ ನಮ್ಮ ಮನೆಯೊಳಗೆ ಮಾಡುವಂತಹ ಉದುರಾದ ಶಾವಿಗೆ ಬಾತ್ ಮಾಡೋದಂತ ತೋರಿಸ್ತಾನೆ. ಸೂಪರಾಗಿ ಬರ್ತೈತಿ ನೋಡಿರಿ. ಫಸ್ಟ್ ದಪ್ಪನ ತೊಳೆದು ಬಾಳಿಗೆ ಇಡಬೇಕು. ಅದಕ್ಕೆ ಶಾವಿಗೆ ಹಾಕಿ ಆಯಿಲ್ ಹಾಕಿ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಹಾಕಿ ಇವನ್ನ ಫ್ರೈ ಮಾಡಬೇಕು. ಈ ಸೈಡು ನೀರು ಕಾಯಕ್ಕೆ ಇಟ್ಕೊಂಡೇನಿ, ಯಾಕಂದ್ರೆ ನೀರಿನ ಪ್ರಮಾಣ ಗೊತ್ತಾಗಲ್ಲ. ಬಿಸಿನೀರು ಕಾಸಿ ಇಟ್ಕೊಂಡ್ಬಿಟ್ಟು ಅದು ಎಷ್ಟು ಹಿಡಿತೈತೆ ಅಷ್ಟು ಹಾಕ್ತಾನೆ. ನೋಡಿರಿ, ಎಣ್ಣೆ ತುಪ್ಪ ಹಾಕೀನಿ. ಅದು ಬಂದೈತೋ ಇಲ್ಲೋ ಸ್ಕಿಪ್ ಆಗೈತೆ ಕಾಣಿಸ್ತೈತಿ. ನೋಡಿರಿ, ಎಣ್ಣೆ ತುಪ್ಪ ಹಾಕಿ ಇದನ್ನ ಫ್ರೈ ಮಾಡಬೇಕು. ಇವಾಗ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳೋಣ. ಶಾವಿಗೆ ಬಾತ್ ಅಂದ್ರೆ ಯಾರಿಗೆ ಇಷ್ಟ ಇಲ್ಲರಿ, ಮಕ್ಕಳಿಂದ ದೊಡ್ಡವ್ರಿಗೂ ಇಷ್ಟ ಆಕೈತಿ. ಬಿಡಿ ಬಿಡಿ ಆದಂಥ ಶಾವಿಗೆ ಬಾತ್ ಮಾಡಿ ತೋರ್ಸಾತೀನಿ. ಸೂಪರಾಗಿ ಬರ್ತೈತೆ ನೋಡಿರಿ. ಇವಾಗ ಒಂದು ಬಾಳಿಗೆ ಇಟ್ಕೊಳೋಣ. ಶಾವಿಗೆನ ಹುರಿದಾಯ್ತು. ಆ ಕಡೆ ನೀರು ಕಾದು ರೆಡಿ ಐತಿ. ಹೆಸರು ಬರಂಗೆ ನೀರು ಕಾಸಿಟ್ಕೋಬೇಕು. ಇವಾಗ ನೋಡಿರಿ, ಅರ್ಧ ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ ಹಾಕೋಣ. ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡಿಲಿ. ಯಾರೆಲ್ಲ ನನ್ನ ಚಾನಲ್ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ. ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲ್ನಾಗ ಹೊಸ ಹೊಸ ರೆಸಿಪಿ ಹಾಕೋಕ್ಕೆ ಸ್ಫೂರ್ತಿ ಅಂತ ಹೇಳ್ತೀನಿ. ನೋಡಿರಿ, ಶೇಂಗಾ ಕಾಳು ಹಾಕೋಣ. ಒಂದು 2 ಸ್ಪೂನು ಶೇಂಗಾ ಕಾಳು ಹಾಕೋಣ. ಫ್ರೈ ಆಗಲಿ ಅವು. ಉಪ್ಪಿಟ್ಟಿನಾಗ ಶೇಂಗಾ ಕಾಳು ಭಾಳ ಟೇಸ್ಟ್ ಕೊಡ್ತಾವೆ. ಸಣ್ಣ ಉರಿ ಇಟ್ಕೊಂಡದನ್ನ ಫ್ರೈ ಮಾಡೋಣ. 1-2 ಕಡ್ಡಿ ಕರಿಬೇವು ಹಾಕೋಣ. ಶೇಂಗಾ ಫ್ರೈ ಆದ ನಂತರ ಕರಿಬೇವು ಹಾಕೋಣ. 1-2 ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡೇನಿ ಹಾಕೋಣ. ಇವು ಫ್ರೈ ಆದ ನಂತರ 1-2 ಮೀಡಿಯಮ್ ಸೈಜ್ ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡೇನಿ ಹಾಕೋಣ. ಹಸಿ ಸ್ಮೆಲ್ ಹೋಗಲಿ, ಈರುಳ್ಳಿದು ಚೆಂದ ಫ್ರೈ ಆಗಲಿ. ಈರುಳ್ಳಿ ಚೆಂದ ಫ್ರೈ ಆಗಲಿ. ಟೊಮೆಟೊ ಹಾಕೋಣ ಒಂದು. ಇದು ಕೂಡ ಫ್ರೈ ಆಗಲಿ, ಸ್ಮೂತಾಗಿ ಬೇಯಲಿ. ಇಲ್ಲಿ ಅನಿಲ್ ಶಾವಿಗೆಯನ್ನು ನಾನು ಬಿಡಿ ಬಿಡಿಯಾಗಿ ಶಾವಿಗೆ ಬಾತ್ ಮಾಡೋದು ಹೆಂಗೆ ಅಂತ ತೋರ್ಸತ್ತೀನಿ. ನಮ್ಮ ಮನೆಯೊಳಗೆ ಇವತ್ತು ಬೆಳಗಿನ ನಾಷ್ಟ ಶಾವಿಗೆ ಬಾತ್. ನೋಡಿರಿ, ಈಗೆಲ್ಲ ಫ್ರೈ ಆಗಿ ಬೆಂತು. ಈರುಳ್ಳಿ ಟೊಮೆಟೊ ಹಸಿ ಸ್ಮೆಲ್ ಹೋಗಿ ಚೆಂದಾಗಿ ಸ್ಮೂತಾಗಿ ಬೆಂದೈತಿ. ಇವಾಗ ಫ್ರೈ ಮಾಡಿ ಇಟ್ಕೊಂಡಂಥ ಶಾವಿಗೆ ಇದ್ರಾಗ ಹಾಕೋಣ. ಶಾವಿಗೆ ಹಾಕಿ ಚೆಂದಾಗಿ ಮಿಕ್ಸ್ ಕೊಡೋಣ. ಕೆಳಗೆ ಮೇಲೆ ಮಾಡ್ತಾ ಫುಲ್ ಅದನ್ನ ಮಿಕ್ಸ್ ಮಾಡೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಹಾಕಿ ಎಲ್ಲನೂ ಮಿಕ್ಸ್ ಮಾಡೋಣ. ಆನಂತರ ಒಂದು ಅರ್ಧ ಸ್ಪೂನ್ ಸಕ್ಕರೆನೂ ಹಾಕೋಣ. ಒಳ್ಳೆ ಟೇಸ್ಟ್ ಕೊಡ್ತದೆ ಸಕ್ಕರೆ ಹಾಕೋದ್ರಿಂದ. ಟೊಮೆಟೊ ಹಾಕ್ಯವಲ್ಲ. ಇಲ್ಲಿ ಟೊಮೆಟೊ ಹಣ್ಣಿನ ಬದಲು ನೀವು ಲಿಂಬೆ ಹಣ್ಣು ಹಾಕ್ಬೋದು. ಲಿಂಬೆ ರಸ ಹಾಕಿ ಸಕ್ಕರೆ ಹಾಕ್ಬೋದು. ನಮ್ಮ ಮನೆಯೊಳಗೆ ಟೊಮೆಟೊ ಭಾಳ ಇಷ್ಟಪಡ್ತಾರೆ. ಪ್ರತಿಯೊಂದಕ್ಕೂ ನಾವು ಟೊಮೆಟೊ ಯೂಸ್ ಮಾಡ್ತೀವಿ. ನೋಡಿರಿ, ಈ ಥರ ಮಿಕ್ಸ್ ಮಾಡೋಣ.
ಸಣ್ಣ ಉರಿ ಇಟ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡೋಣ. ಆನಂತರ ಹೆಸರು ಬಂದಂಥ ನೀರು ಇದಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಬೋದು. ಮೊದಲೇ ನಾವು ಇಟ್ಬಿಟ್ಟಿವಿ ಅಂದರೆ ನೀರು ಹೆಚ್ಚಾಗ್ಬೋದು, ಕಡಿಮೆ ಆಗ್ಬೋದು. ಈ ಥರ ಹಾಕೋದ್ರಿಂದ ಪರ್ಫೆಕ್ಟಾಗಿ ನಮ್ಗೆ ಅಳತೆ ಸಿಗ್ತೈತಿ. ನೋಡಿರಿ, ಇದು ಶಾವಿಗೆ ಮುಣಗಷ್ಟು ನೀರು ಹಾಕಿಬಿಟ್ರೆ ಸಾಕು. ಮೀಡಿಯಮ್ ಉರಿ ಇಟ್ಕೊಂಡು ಕೈ ಆಡಿಸ್ತಾ ಚೆಂದಾಗಿ ಬೇಯಿಸೋನು. ಆಮೇಲೆ ಸಣ್ಣ ಉರಿ ಇಟ್ಟು ಪ್ಲೇಟ್ ಮುಚ್ಚಿ 1-2 ನಿಮಿಷ ಇಟ್ಬಿಟ್ರೆ ನಮ್ಮ ಉದುರಾದಂಥ ಶಾವಿಗೆ ಬಾತ್ ರೆಡಿ ಆಗ್ತದೆ ನೋಡಿರಿ. ವಾವ್, ಏನು ಸೂಪರಾಗಿ ಬಂದೈತೆ ರೀ ಉಪ್ಪಿಟ್ಟು, ಶಾವಿಗೆ ಉಪ್ಪಿಟ್ಟು ಅಥವಾ ಶಾವಿಗೆ ಬಾತ್ ಏನಾದರೂ ಅನ್ರಿ ಸೂಪರಾಗಿ ಬಂದೈತೆ ನೋಡಿರಿ. ಚೆಂದಾಗಿ ಹೂವಿನಂಗೆ ಅಳ್ಳೈತಿ, ಬಿಡಿ ಬಿಡಿಯಾಗಿ ಬಂದೈತಿ. ಈಗ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಾನೆ ನಿಮಗೆ. ಮಸ್ತ್ ಆಗೈತೆ ನೋಡಿರಿ. ಇದನ್ನ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ. ಇದ್ರ ಮೇಲೆ ನೀವು ಸೇವ್ ಇದ್ರೆ ಹಾಕೋರಿ, ಕೊಬ್ಬರಿ ತುರಿ ಇದ್ರೆ ಹಾಕೋರಿ. ನಾ ಕೊತ್ತಂಬರಿ ಅಷ್ಟು ಹಾಕಿಬಿಡ್ತೇನೆ. ಈಗ ರುಚಿ ಮಸ್ತ್ ಅಂದ್ರೆ ಮಸ್ತ್ ಬರ್ತದೆ ನೋಡಿರಿ. ಕೊತ್ತಂಬರಿ ಹಾಕೋನು. ಬಿಸಿದೈತಲ್ಲ, ಸ್ವಲ್ಪ ಆರಿದ ನಂತರ ಬಿಡಿ ಬಿಡಿ ಬಿಡಿಯಾಗಿ ಬರ್ತೈತಿ. ನೋಡಿರಿ, ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ. 1-2 ಸೆಕೆಂಡ್ ಬಿಟ್ಟರೆ ಫುಲ್ ಬಿಡಿ ಬಿಡಿ ಆಗ್ತತಿ. ಭಾಳ ಸುಡೋದೈತಿ. ಇದು ಬಿಸಿ ಬಿಸಿ ಶಾವಿಗೆ ಬಾತ್ ರೆಡಿ ಆಯಿತು. ನೀವು ಈ ಥರ ಮಾಡಿಕೊಂಡು ರುಚಿ ನೋಡಿರಿ. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ನಿಮ್ಮೆಲ್ಲರಿಗೂ ನಮಸ್ಕಾರ ರೀ.